ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಾವು ಮಾವಿನಕಾಯಿ ಗೊಜ್ಜು ಮಾಡೋಣ. ಮಾವಿನಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಅನ್ನ ಜೊತೆ ಮತ್ತು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ಬ್ರೆಡ್ ಜೊತೆಗೆ ಜಾಮ್ ಥರ ಇರುತ್ತೆ ನೋಡಿ. ಇಷ್ಟು ತೊಗೊಂಡಿದ್ದೀನಿ. ಮಾವಿನಕಾಯಿ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಹೆಚ್ಕೊಂಬಂದಿದ್ದೀನಿ ನೋಡಿ. ಇಷ್ಟ ಆಗಿದೆ, ಬಟ್ಲಾಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಇದಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸೈಡಿಗೆ ಇಟ್ಕೊಂಡು ಕಾಣ್ತಾ ಇದೆ ಅಲ್ವಾ? ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಬಾಣಲಿ ಕಾದ ತಕ್ಷಣ ಗ್ಯಾಸ್ ಆನ್ ಮಾಡಿ, ಬಾಣಲಿ ಕಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, 1-2 ಸ್ಪೂನು. ಹಾಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಾದಿದೆ ನೋಡಿ, ಆಯಿಲ್ ಹಾಕಿದ್ದೀನಿ, ಕಾಣಿಸ್ತಿದೆ ಅಲ್ವಾ? 2 ಸ್ಪೂನು, 2 ಅಥವಾ 3 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಅಂದರೆ ಚಿಕ್ಕ ಸ್ಪೂನು, ಹಾಗಾಗಿ ನಾನು 4 ಸಲ ಹಾಕಿದ್ದೀನಿ. ದೊಡ್ಡದಾದರೆ 2 ಸ್ಪೂನು. ಹಾಗೆ 1 ಸ್ಪೂನು, 1.5 ಸ್ಪೂನು ಉದ್ದಿನಬೇಳೆ, ಹಾಗೆ ಅಂದಾಜಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗೆ ಅರ್ಧ ಸ್ಪೂನು ಜೀರಿಗೆ. ಇಷ್ಟನ್ನು ಹುರ್ಕೋಬೇಕು. ಇವಾಗ ಹುರ್ಕೊಂಡು ನೋಡಿ, ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಹಾಗೆ 1 ಹಿಡಿ ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಎಲ್ಲವನ್ನು ಹುರ್ಕೋಬೇಕು ಇವಾಗ ನೋಡಿ. ಆಮೇಲೆ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಮೆಣಸಿನ್ಕಾಯಿ ಹಾಕಬೇಕು. ಇವಾಗ ನಾನು ಅಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಹುರ್ಕೋಬೇಕು. ತುಂಬ ಅಂದರೆ ಹುಳಿ ಇರುತ್ತಲ್ವ, ಮಾವಿನಕಾಯಿ ಹುಳಿ ಇರುತ್ತಲ್ವ, ಹಾಗಾಗಿ ಹುಳಿ ಸಿಹಿ ಖಾರವಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಹಾಗೆ ನಾನು ಇಲ್ಲಿ ಸ್ಕಿಪ್ ಆಗಿದೆ, ನಾನೊಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು. ಅದೊಂಥರ ಘಮ ಕೊಡುತ್ತೆ, ಒಂಥರ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು. ಅದು ಸ್ಕಿಪ್ ಆಗಿದೆ ವಿಡಿಯೋ ಅಂದ್ಕೊತೀನಿ. ಎಲ್ಲ ಹುರ್ಕೊಂಡು ತಣ್ಣಗಾದ ಮೇಲೆ ಇವಾಗ ನಾವು ರುಬ್ಕೊಳ್ಳೋಣ. ಎಲ್ಲವನ್ನು ಹಾಕಿ ತಣ್ಣಗಾಗಿದೆ, ಹಾಗೆ ಇವಾಗ ರುಬ್ಕೊಳ್ಳೋಣ. ಮಾವಿನಕಾಯಿ ಒಂದು ಜಾರಿಗೆ ಮಾವಿನಕಾಯಿ ಹೋಳು ಸ್ವಲ್ಪ ಹಾಕಿದ್ದೀನಿ ನೋಡಿ, ಎಳ್ಳು ಹಾಕಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸ್ವಲ್ಪ ಹಾಕಿ ಎರಡು ಜಾರ್ ಆಗುತ್ತೆ, ಅಂದರೆ ಒಂದೇ ಜಾರಿಗೆ ಜಾಸ್ತಿ ಆಗುತ್ತೆ, ಹಾಗಾಗಿ 2 ಸಲ ರುಬ್ಕೊತೀನಿ ನಾನು. ಹಾಗೆ ಸ್ವಲ್ಪ ಬೆಲ್ಲ, ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಬೇಕಾಗುತ್ತೆ, ಯಾಕಂದರೆ ಹುಳಿ ಅಲ್ವಾ ಅದು. ಮಾವಿನಕಾಯಿ ಜಾಸ್ತಿ ಹಾಕಿದ್ದೀವಲ್ಲ, ಹುಳಿ ಅಂಶ ತೆಗೆಯುತ್ತೆ. ಇದು ಸ್ವೀಟಾಗಿ ಜಾಮ್ ಥರ ಇರುತ್ತೆ ನೋಡಿ. ಈ ಥರ ರುಬ್ಬಿ ಇನ್ನೊಂದು ಜಾರ್ ರುಬ್ಕೊಂಬರೋಣ. ಇದೇ ಜಾರಲ್ಲಿ ಮತ್ತೆ ಹಾಕ್ಕೊಂಡು ಇನ್ನೊಂದು ಜಾರ್ ರುಬ್ತೀನಿ ನಾನು. ಎಲ್ಲವನ್ನು ಹಾಕಿ 2 ಜಾರ್ ಆಯಿತು ನನಗೆ ಫುಲ್ಲು ನೋಡಿ. ಎಲ್ಲ ಬಳಗಿ ಹಾಕ್ಕೊಳ್ಳೋಣ. ಇದೇ ಬಾಣಲಿಗೆ ನಾನು ಒಗ್ಗರಣೆಗೆ ಇಟ್ಕೊತೀನಿ, ಮತ್ತೇನು ತೊಳಿಲಿಕ್ಕೆ ಹೋಗೋದಿಲ್ಲ. ಇದೇ ಬಾಣಲಿನ ಒಗ್ಗರಣೆಗೆ ಇಟ್ಕೊತೀನಿ. ಎಲ್ಲವನ್ನು ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಇತ್ತಲ್ಲ, ಎಲ್ಲವನ್ನು ಹಾಕಿ ಮತ್ತು ಬೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ. ಆಮೇಲೆ ಬೇಕಾದರೆ ಹಾಕ್ಕೊಂಡ್ರಾಯ್ತು. ತುಂಬ ಚೆನ್ನಾಗಿರುತ್ತೆ. ಈ ಸೀಸನ್ನಲ್ಲಿ ಮಾವಿನಕಾಯಿ ಎಲ್ಲ ಸಿಗುತ್ತಲ್ವ, ಮಾಡಿಟ್ಕೊಂಡ್ರೆ ಇದು 1 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. 1 ತಿಂಗಳ ಇಟ್ಟರೂ ಕೆಡೋದಿಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಸ್ವಲ್ಪ ನೀರು ಹಾಕಿ, ಬೆಲ್ಲ ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಕಿ ರುಬ್ಕೊಂಡ್ಬಂದೆ. ಇವಾಗ ಬಾಣಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದಿದೆ. ಕಾದ ತಕ್ಷಣ ನಾವು ಇದಕ್ಕೆ ಇವಾಗ ನೋಡಿ ಚೆನ್ನಾಗಿ ಕಾದಿದೆ. ಮತ್ತು 2 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ. 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು, ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇಲ್ಲಿ ಕೆಲವರು ಬೆಳ್ಳುಳ್ಳಿ ಬಳಸ್ತಾರೆ, ಬೆಳ್ಳುಳ್ಳಿ ಬೇಕಾದ್ರೂ ಬಳಸ್ಬೋದು. ನಾನು ಬಳಸಲಿಲ್ಲ ಬೆಳ್ಳುಳ್ಳಿನ, ಅದು ಚೆನ್ನಾಗಿರುತ್ತೆ. ಇವಾಗ ಎಲ್ಲದೂ ರುಬ್ಬಿಟ್ಕೊಂಡಿದ್ದೆಲ್ಲ ಒಂದು ಪಾತ್ರೆಗೂ ಹಾಕಿಟ್ಕೊಂಡಿದ್ದೆ. ರುಬ್ಬಿದ್ದು ಜಾಸ್ತಿ ಇತ್ತಲ್ವ, ಹಾಗಾಗಿ ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಒಗ್ಗರಣೆಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಎಲ್ಲವನ್ನು ಸೇರಿಸಿ ಹಾಕ್ಕೊತಿದ್ದೀನಿ, ಯಾಕಂದರೆ ಬಿಡಬಾರ್ದಲ್ವ. ಎಲ್ಲವನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ನೀಟಾಗಿ. ಈ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಜಾಮ್ ಥರ ಆಗುತ್ತೆ ಕುದ್ದು. ಅಂದರೆ ನಾನು ನೋಡಿ ಸಣ್ಣ ಉರಿಯಲ್ಲಿದೆ, ಕಾಣಿಸ್ತಾ ಇದೆ ಅಲ್ವಾ? ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಹಾರ್ಕೊಂಬಿಡುತ್ತೆ, ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ನಾನು ನೋಡಿ. ಎಣ್ಣೆ ಎಲ್ಲ ಕಾಣಿಸೋದೇ ಇಲ್ಲ ಆಮೇಲೆ ನಿಮಗೆ. ಇವಾಗ ಎಣ್ಣೆ ಕಾಣ್ತಿದೆಯಲ್ಲ,
ಚೆನ್ನಾಗಿ ಬೆಂದಿದೆ ಆದಮೇಲೆ ಎಣ್ಣೆನೇ ಕಾಣಿಸೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಇವಾಗ ನಾವು ನೋಡಿ ಈ ಥರ ಆಗಿದೆ, ಸೂಪರಾಗಿದೆ ಅಲ್ಲ ನೋಡಿ. ಇದನ್ನು ನಾವು ಇವಾಗ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ, ಎಲ್ಲ ಜೊತೆ ಮತ್ತು ಬ್ರೆಡ್ ಜೊತೆ ಸೂಪರಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅನ್ನ ಜೊತೆಗೂ, ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ.